ಯೂಟ್ಯೂಬ್ ಚಾನಲ್. ಸಂಜೆ ಆಗಿದೆ 5:30. ಇವಾಗ ಟೀ ಇಟ್ಟಿದ್ದೀನಿ. ಯಾರಿಗೆಲ್ಲ ಟೀ ಇಷ್ಟ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಸಂಜೆ ಟೈಮ್ ಅಷ್ಟೇ ಟೀ ಕುಡಿಯೋದು, ಅದೊಂದು ಚಿಕ್ಕ ಗ್ಲಾಸಲ್ಲಿ. ನಮ್ಮ ಮನೆಯವರು ನನಗೆ ಇದೇ ಜಗಳ ಆಗುತ್ತೆ ಒಂದೊಂದ್ಸಲ. ಟೀ ಕುಡಿಬೇಡ ಅಂತ ಹೇಳಿದ್ರು ನಾನು ಟೀ ಕುಡಿತೀನಿ ಸಂಜೆ ಟೈಮ್ ಮಾತ್ರ. ಹಾಗಾಗಿ ಇವಾಗ ಸ್ಪೆಷಲು ಚಿಕನ್ ಬಿರಿಯಾನಿ, ದೊನ್ನೆ ಬಿರಿಯಾನಿ, ಅರ್ಧ kg ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ತೊಗೊಂಬಂದಿದ್ದೀನಿ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಅಂತ. ಎಲ್ಲನೂ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಒಗ್ಗರಣೆಗೆ. ನೋಡ್ತೀವಿ, ನಾನು ಸದ್ಯಕ್ಕೆ ಇದೇ ಯೂಸ್ ಮಾಡೋದು. ಸ್ವಲ್ಪ 1 ಟೇಬಲ್ ಸ್ಪೂನ್ ಅದ್ರ ಜೊತೆಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಬಿರಿಯಾನಿಗೆ. ನೋಡ್ತಿರ್ಬೋದು, ಚಿಕನೆಲ್ಲ ಆಲ್ರೆಡಿ ತೊಳೆದು ಇಟ್ಟಿದ್ದೀನಿ. ಈಗ ಟೀ ಕುಡಿದ್ಬಿಟ್ಟು ಆಮೇಲಿಂದ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ. ನನ್ನ ಮಗಳಿಗೆ ಚಿಕನ್ ಬಿರಿಯಾನಿ, ಅದು ದೊನ್ನೆ ಬಿರಿಯಾನಿ ಅಂದರೆ ಅವಳಿಗೆ ತುಂಬ ಇಷ್ಟ. ಹಾಗಾಗಿ ಮಾಡೋಣ ಇವತ್ತು ಅಂತ. ಫ್ರೈಡೇ ಆಗಿದ್ದರಿಂದ ಇವತ್ತು ಮಾಡೋಣ ಅಂತ. ಬೇರೆ ಏನಾದರೂ ಗ್ರೇವಿ ಎಲ್ಲ ಮಾಡಿಕೊಂಡ್ರೆ ಉಳ್ಕೊಳ್ಳುತ್ತೆ. ನಾಳೆ ಶನಿವಾರ ನಾವು ತಿನ್ನಲ್ಲ, ಹಾಗಾಗಿ ಬಿರಿಯಾನಿನೇ ಮಾಡಿಬಿಡೋಣ ಅಂದ್ಬಿಟ್ಟು ಅದೇ ಮಾಡ್ತಾಯಿದ್ದೀನಿ. ಮತ್ತು ಕಾಫಿ ಎಲ್ಲ ಟೀ ಎಲ್ಲ ಕುಡಿದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೊನ್ನೆ ಬಿರಿಯಾನಿ ಮಾಡುವಾಗ ಎಣ್ಣೆ ಹಾಕಿ 1 ಸ್ಪೂನ್ 2 ಸ್ಪೂನ್ ಯಾವ್ದು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇಲ್ಲಿ ಹಾಕಿದ್ದೀನಿ ನೋಡಿ, ಪುದೀನ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಸಾಕು. ಏನಕ್ಕೆ ಅಂದರೆ ಇದು ಫ್ರೈ ಆದರೆ ಗ್ಯಾಸ್ಟ್ರಿಕ್ಕು ಅಂತ ಹೇಳ್ತಾರಲ್ಲ, ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗೆ ಹೀಗೆ ಅಂತ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ಲ. ಹಾಗಾಗಿ ಈ ಥರ ಎಲ್ಲ ಜನ ಫ್ರೈ ಮಾಡಿಬಿಟ್ರೆ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ, ಮತ್ತು ಟೇಸ್ಟು ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ನಾವು ಹಸಿದು ಹಾಕಿ ಮಾಡ್ಬೋದು, ಇದಕ್ಕೂ ಆ ಟೇಸ್ಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ನೋಡ್ಕೋಬೋದು, ಸ್ವಲ್ಪ ಇದಾಗ್ತಿದ್ದಾರೆ ಬೆಳ್ಳುಳ್ಳಿ, ಶುಂಠಿ. ಕೆಲವರು ಈರುಳ್ಳಿ ಹಾಕ್ತಾರೆ ದೊನ್ನೆ ಬಿರಿಯಾನಿಗೆ, ಕೆಲವರು ಹಾಕಲ್ಲ. ನಾನು ಹಾಕ್ತೀನಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬೇಕಾದ್ರೆ ಚಕ್ಕೆ ಲವಂಗ ಅಂದರೆ ಬಾಯಿಗೆ ಸಿಗುತ್ತೆ, ಬೇಡ ಅನ್ನೋರು ಕೂಡ ಹಾಕ್ಕೊಬೋದು. ನಾನು ಚಕ್ಕೆ ಲವಂಗ ಫ್ರೈ ಮಾಡಬೇಕಾದ್ರೆ ಹಾಕ್ತೀನಿ, ಈಗ ಹಾಕಲ್ಲ. ಮೆಣಸಿನ್ಕಾಯಿ ಸಿಡಿಯುತ್ತೆ ನೋಡು ಮಾಡ್ಕೊಬೇಕು, ಫ್ರೈ ಮಾಡಬೇಕು. ಹಾಗೆ ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ನನಗೆ ಮೆಂತ್ಯ ಸೊಪ್ಪು ಸಿಗಲಿಲ್ಲ ಇವತ್ತು, ಹಾಗಾಗಿ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತೀನಿ. ಈ ಮೆಂತ್ಯ ಸೊಪ್ಪನ್ನ ಈ ಟೈಮಲ್ಲಿ ಅದನ್ನು ಹುರ್ಕೊಂಡ್ರೆ ಇನ್ನೂ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಹೋಟೆಲ್ ಸ್ಟೈಲ್ ಥರನೇ ಬರುತ್ತೆ, ಹೋಟೆಲ್ಗಿಂತ ಇನ್ನೂ ಚೆನ್ನಾಗೇ ಬರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇದು. ಅದು ನನ್ನ ಮಗಳಿಗೆ, ನಮ್ಮ ಮನೆಯವರಿಗೆ, ನಮ್ಮ ಅಕ್ಕನಿಗೆ, ನನ್ನ ಅಕ್ಕನ ಮಕ್ಕಳಿಗೂ ಕೂಡ ತುಂಬ ಇಷ್ಟ. ನಾನು ಮಾಡೋ ದೊನ್ನೆ ಬಿರಿಯಾನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಫ್ರೈ ಆಗ್ತಿದೆ. ನೀವು ಹಸಿದು ಮಾಡೋದಕ್ಕೂ ಈ ಥರ ಫ್ರೈ ಮಾಡಿ ಹಾಕಿದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನು ಬರೋಲ್ಲ. ಹಾಗಾಗಿ ನಾನು ನಮ್ಮನೇಲಿ ಈ ಥರ ಫ್ರೈ ಮಾಡಿ ಹಾಕ್ತಾಗಲೇ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಫ್ರೈ 1-3-4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಾನು ತುಪ್ಪ ಈಗಲೇ ಹಾಕಲ್ಲ, ಏಕೆಂದರೆ ಒಂಥರ ಬಿಸಿ ಇರೋದ್ರಿಂದ ಇದಾಗ್ಬಿಡುತ್ತೆ ಅಂತ ನಾನು ತುಪ್ಪನ ಸ್ವಲ್ಪ ಅನ್ನ 3/4% ಆಗಿರುತ್ತಲ್ಲ ಅವಾಗ ದಮ್ ಕಟ್ಟೋ ಟೈಮಲ್ಲಿ ಹಾಕ್ತೀನಿ. ಇವಾಗ ಮಸಾಲೆ ಐಟಮ್ ಹಾಕ್ತಿದ್ದೀನಿ. ಸ್ಪೈಸಸ್ಸು ಚಕ್ಕೆ, ಲವಂಗ ಮತ್ತು ಸೋಂಪು, ಪಲಾವ್ ಎಲೆ ಸ್ವಲ್ಪನೇ. ಆದರೆ ಬಾಯಿಗೆ ಸಿಕ್ಕಿದ್ರೆ ನಮ್ಮ ಮನೆಗೆ ತಿನ್ನಲ್ಲ ಅವರು, ನಮ್ಮ ಮನೆಯವರು. ನನ್ನ ಮಗಳು, ಅವಳಿಗೆ ಬಾಯಿಗೆ ಏನು ಸಿಗ್ಬಾರ್ದು, ನಾನು ಸ್ವಲ್ಪನೇ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಜಾಸ್ತಿ ಸ್ಪೈಸಸ್ ಅಂದರೆ ನೀವು ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಬರುತ್ತೆ.
ಈರುಳ್ಳಿ ಫ್ರೈ ಆಗ್ತಿದೆ, ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಫ್ರೈ ಥರ ಚೆನ್ನಾಗಿ ರೋಸ್ಟ್ ಆದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇನ್ನೂ ಒಂದು 3-4 ಮಿನಿಟ್ಸ್ ಹಾಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಆಮೇಲೆ ಇದಕ್ಕೆ ಚಿಕನ್ ಹಾಕ್ಕೊಬೇಕು. ಇವಾಗ ಮಸಾಲೆ ತಣ್ಣಗಾಗಿದೆ ಸ್ವಲ್ಪ, ಅದಕ್ಕೆ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀರು 1 ಸ್ಪೂನು 2 ಸ್ಪೂನು ನೀರು ಹಾಕ್ಕೊಂಡು, ಮಸಾಲೆ ಎಲ್ಲ ತಣ್ಣಗಾಗಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಚಿಕನ್ ತೊಳೆದು ಇಟ್ಟಿದ್ದೆ ಆವಾಗಲೇ. ಅಕ್ಕಿ ನೆನೆ ಹಾಕಿದ್ದೀನಿ. ನಾನು ಅಕ್ಕಿ ಮುಂಚೆನೇ ನೆನೆ ಹಾಕಿಲ್ಲ, ಅಡುಗೆ ಸ್ಟಾರ್ಟ್ ಮಾಡಾದ್ಮೇಲೆ ಅಕ್ಕಿ ನೆನೆ ಹಾಕಿರೋದು. ಪೂರ್ತಿ ನೆನೆಸ್ಬಿಟ್ರೆ ಇದಾಗ್ಬಿಡುತ್ತೆ. ಹಾಗಾಗಿ ನಾನು ಅಡುಗೆ ಸ್ಟಾರ್ಟ್ ಮಾಡಾದ್ಮೇಲೆ ಅಕ್ಕಿ ನೆನೆ ಹಾಕಿದ್ದೀನಿ. 2 ಗ್ಲಾಸ್ ಅಕ್ಕಿ ನೆನೆ ಹಾಕಿದ್ದೀನಿ ನಾನು. ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ನನ್ನ ಮಗಳು ಸೆಂಟ್ರಲ್ಲಿ ಬಂದು ನಾನು ಮಾಡ್ತೀನಿ ಅಂತ ಇದು ಮಾಡ್ತಿದ್ದಾಳೆ. ಓದ್ಕೋಗಿ ಅಂದರೆ ಇಲ್ಲ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಹೆಲ್ಪ್ ಮಾಡ್ತಿರೋದು. ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ಕಿನ್ನ ಅಷ್ಟಾಗಿ ಯಾರೂ ತಿನ್ನಲ್ಲ, ಹಾಗಾಗಿ ನಾವು ಯಾರೂ ತಿನ್ನಲ್ಲ ಜಾಸ್ತಿ ಸ್ಕಿನ್ನು. ಅದಕ್ಕೆ ನಾವು ಸ್ಕಿನ್ ಔಟೇ ತೊಗೊಳ್ಳೋದು ಯಾವಾಗಲೂ. ಇದಕ್ಕೆ ಅರಿಶಿನ, ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಸ್ವಲ್ಪ ಚಿಕನ್ಗೆ ಹಿಡಿಯೋದಕ್ಕೆ, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಇವಾಗ ಚಿಕನ್ ಹಿಡಿಯೋದಕ್ಕೆ ಮಾತ್ರ ಉಪ್ಪು ಹಾಕಿರೋದು. ಸ್ವಲ್ಪ ಅರಿಶಿನ, ಚೆನ್ನಾಗಿ ಬೇಯಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಹಂಗೆ ಬಿಟ್ಬಿಡ್ತೀನಿ. ಅದನ್ನು ಮುಚ್ಚಿ ಇವಾಗ ಸ್ವಲ್ಪ ಬಂದಿದೆ. ಇವಾಗ ನಾನು ಟೊಮೊಟೊ ಜಾಸ್ತಿ ಹಾಕಲ್ಲ, ಮೊಸರು ಮತ್ತು ನಿಂಬೆಹಣ್ಣೆಲ್ಲ ಹಾಕ್ತೀನಿ. ಹಾಗಾಗಿ ಒಂದೇ ಒಂದು ಟೊಮೊಟೊ ಸಣ್ಣವಾಗಿ ಹಚ್ಚಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ ಆಗಿದೆ, ನೋಡ್ತಾ ಇರ್ಬೋದು. ಹಿಂಗೆ ಪ್ರೆಸ್ ಮಾಡಿದ್ರೆ ಚಿಕನ್ ಓಪನ್ ಆಗ್ತದೆ. ಒಂದು 50% ಆದರೂ ಬೆಂದಿದೆ. ಇವಾಗ ಇದಕ್ಕೆ ಮಸಾಲೆ ಹಾಕೋಣ. ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕೋಣ. ಈ ಥರ ಬರುತ್ತೆ, ಗ್ರೀನಲ್ಲಿ ಬರುತ್ತೆ. ಇದು ಹಸಿ ಮಸಾಲೆ ಏನು ಹಾಕಿಲ್ಲ ನಾನು, ಸ್ವಲ್ಪ ಅಂದರೆ ಫ್ರೈ ಮಾಡಿ ಹಾಕಿರೋದ್ರಿಂದ ಅದೇನಾಗಲ್ಲ. ಫುಲ್ಲು ಗ್ರೀನಲ್ಲೇ ಇದೆ. ನಾವು ಇನ್ನು ಪಾಲಕ್ಕು ಹಾಕ್ಬೋದು, ಹಾಕೋರು ಹಾಕ್ತಾರೆ. ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಪುದೀನ 3 ಹಾಕೋದು ಚೆನ್ನಾಗಿರುತ್ತೆ. ಇದನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿದ್ದೀನಿ ನಾನು. ಇದಕ್ಕೆ ಇವಾಗ ಸ್ವಲ್ಪ ಮೊಸರು ಆ್ಯಡ್ ಮಾಡಿದ್ರೆ ಚಿಕನ್ ಸಾಫ್ಟ್ ಆಗುತ್ತೆ. ಸ್ವಲ್ಪನೇ ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಬೇಯ್ಕೊಂಡ್ರೆ ಸಾಕು. ಮನೆ ಗಮ್ಮಂತಿದೆ ಇವಾಗ.
ನಾನು ಸ್ವಲ್ಪ ದೊನ್ನೆ ಬಿರಿಯಾನಿ ಪೌಡರ್ ಹಾಕ್ತೀನಿ, ಸ್ವಲ್ಪನೇ, ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ 1 ಸ್ಪೂನು 1.5 ಸ್ಪೂನ್ ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ, ಫ್ಲೇವರ್ಗೋಸ್ಕರ ಅಷ್ಟೇ. ಇದಕ್ಕೆ ಇವಾಗ ನಾನು ತಗೊಂಡಿರೋ ಗ್ಲಾಸಲ್ಲಿ ಅಕ್ಕಿಗೆ ಈಗ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ಇದರಲ್ಲಿ 4 ಗ್ಲಾಸ್ ಬದಲು ನಾನು 3.25-3.5 ಗ್ಲಾಸ್ ನೀರು ಹಾಕ್ತೀನಿ. ನಾನು ಮಿಕ್ಸಿಲಿ ರುಬ್ಬಿದ್ನಲ್ಲ ಮಸಾಲೆ, ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೀರು. ಅದರಿಂದನೇ ನಾನು 3 ಗ್ಲಾಸ್ ಹಾಕಿದೆ, 4 ಗ್ಲಾಸಿಗೆ ಇಷ್ಟು ಕಡಿಮೆಯಾಗಿ ಹಾಕ್ತಾಯಿದ್ದೀನಿ. ಏಕೆಂದರೆ ಮಿಕ್ಕೊಂಡ್ಬಿಟ್ರೆ ನಾವು ಇನ್ನೂ ತಿನ್ನೋಕ್ಕಾಗಲ್ಲ, ಏಕೆಂದರೆ ನಾಳೆ ಶನಿವಾರ, ಇವತ್ತಿಗೆ ಅಷ್ಟೇ ನೈಟಿಗೆ, ಹಾಗಾಗಿ ನೋಡ್ತಾ ಇರ್ಬೋದು. ಇದಕ್ಕೆ ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ಕೊಬೇಕು. ನಾನು ಸ್ವಲ್ಪ ಚಿಕನ್ಗೆ ಹಾಕಿದೆ ಆಲ್ರೆಡಿ, ನೋಡ್ಕೊಂಡು ಹಾಕ್ಕೊಬೇಕು. ಫುಲ್ಲು ನೋಡಿ ಗ್ರೀನ್ ಹೆಂಗಿದೆ ಅಂತ, ಫುಲ್ಲು ಗ್ರೀನ್ ಇದೆ. ತಿರುಗಿಸಿ ಸ್ವಲ್ಪ ಇದನ್ನು ಮುಚ್ಚಿ ಇಡಬೇಕು, ಬೇಗ ಇದು ಬರುತ್ತೆ. ನೋಡ್ತಾ ಇರ್ಬೋದು ಕುದೀತಾ ಇದೆ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ನಾನು ನೀರೆಲ್ಲ ತೆಗೆದಿಟ್ಟಿದ್ದೀನಿ, ಅಕ್ಕಿಲಿ ನೀರು ಸೋಸಿ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಹೆಂಗೆ ಗೊತ್ತಾ, ಜಾಸ್ತಿ ನೆನೆಸ್ಬಿಟ್ರೆ ತೀರಾ ಮೆತ್ಕಾಗ್ಬಿಡುತ್ತೆ. ಹಾಗಾಗಿ ನಾನು ಯಾವಾಗ ನಾವು ಮಾಡ್ತೀವೋ ಆ ಟೈಮಲ್ಲಿ ನೆನೆಸಿದ್ರೆ ಸಾಕು. ನೀವು ಜಾಸ್ತಿ ಹೊತ್ತು ನೆನೆಸ್ಬೇಕಂತೇನಿಲ್ಲ, ಆದರೆ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಅಕ್ಕಿ ತೊಗೋತೀರೋ ಅದ್ರ ಮೇಲೆ ಇದಾಗುತ್ತೆ, ಅಕ್ಕಿ ಹೇಗೆ ಬರುತ್ತೆ ಟೇಸ್ಟು ಅಂತ. ಇವಾಗ ಅಕ್ಕಿ ಎಲ್ಲ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಸ್ವಲ್ಪ ಆಮೇಲಿಂದ ನಿಂಬೆಹಣ್ಣು, ಲೈಟಾಗಿ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಕುದೀತಿದೆ. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ನೋಡ್ತಾ ಇರ್ಬೋದು, ಸ್ವಲ್ಪ ಜಾಸ್ತಿ ಏನು ಬೇಡ. ಈಗ ಆಲ್ರೆಡಿ ಮೊಸರು, ಒಂದು ಟೊಮೊಟೊ ಎಲ್ಲ ಹಾಕಿದ್ದೀವಿ. ಹಾಗಾಗಿ ಮಿಕ್ಸ್ ಮಾಡಿ ಬಿಟ್ಬಿಡ್ಬೇಕು. ಹೆಂಗಿದೆ ನೋಡಿ, ನೋಡ್ಬೋದು. ಇವಾಗ ಒಂದು 90% ಕುಕ್ ಆಗಿದೆ. ಈ ಟೈಮಲ್ಲಿ ನಾನು ಮನೆ ತುಪ್ಪನೇ ಯೂಸ್ ಮಾಡ್ತೀನಿ ಜಾಸ್ತಿ. ಅಂಗಡಿ ತುಪ್ಪ ಅದನ್ನು ಯೂಸ್ ಮಾಡ್ತೀವಿ, ಅಂದರೆ ಜಾಸ್ತಿ ನಾವು ಮನೆ ತುಪ್ಪನೇ ಯೂಸ್ ಮಾಡೋದು. ನಾನು ಅದಕ್ಕೆ ಆವಾಗಲೇ ಹಾಕಲಿಲ್ಲ, ಇವಾಗ ಹಾಕಿ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊತೀನಿ. 2 ಸ್ಪೂನ್ ಅಷ್ಟೇ. ಈಗ ಮುಚ್ಚಿಬಿಟ್ಟು ಫುಲ್ಲು ಲೋ ಫ್ಲೇಮ್ ಇಟ್ಬಿಡ್ತೀನಿ. ಚೆನ್ನಾಗಿ ಅದು ಇದಾಗುತ್ತೆ. ಈಗ ಒಂದು 5 ನಿಮಿಷನೇ ಲೋ ಫ್ಲೇಮಾಗಿ ಬಿಟ್ಬಿಟ್ಟಿದ್ದೆ. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ನೋಡಿ, ಕರೆಕ್ಟಾಗಿದೆ. ಒಂಚೂರು ತಳ ಹಿಡ್ದಿಲ್ಲ, ನೀಟಾಗಿ ಕುಕ್ಕಾಗಿದೆ. ನೋಡಿ ಚೆನ್ನಾಗಿ ಇದು. ನನಗೆ ಸ್ಟವ್ ಆಫ್ ಮಾಡಿ ಹಾಗೆ ಒಂದು 2 ನಿಮಿಷ ಬಿಟ್ಬಿಡ್ತೀನಿ. ನಾನು ಆಲ್ರೆಡಿ ಮೊಸರು ಬಜ್ಜಿನೂ ರೆಡಿ ಮಾಡಿದ್ದೀನಿ. ನನ್ನ ಮಗಳು ಕೂಡ ವೆಯ್ಟಿಂಗು, ಅವಳು ವೆಯ್ಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ ಮೇಡಮ್ ಅವರು. ಹಿಂಗೆ ನೋಡಿಕೊಂಡು 6:45 ಏನೋ ಆಗಿದೆ ಟೈಮ್ ಅಷ್ಟೇ, ಇನ್ನು 7 ಗಂಟೆ ಆಗಿಲ್ಲ. ಮತ್ತೆ ಸಿಗ್ತೀನಿ ನೋಡಿ.
ಆಗಿದೆ. ಒಂದು ಚೂರು ನೀರು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಪೀಸು ಕೂಡ ಅಷ್ಟೇ ಚೆನ್ನಾಗಿ ನೋಡಿ ಕುಕ್ಕಾಗಿದೆ. ಈಗ ಇದನ್ನು ಪ್ಲೇಟ್ಗೆ ಹಾಕ್ಕೊಟ್ಟು ನನ್ನ ಮಗಳು ಏನು ಹೇಳ್ತಾಳೆ ಕೇಳೋಣ. ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ. ಆನೆಸ್ಟ್ ರಿವ್ಯೂ ಕೊಡ್ತಾರೆ ನೋಡಿ ಇವರು ಹೆಂಗಾಗಿದೆ ಅಂತ. ಮೇಡಮ್ ಮೊಸರು ತಿನ್ನೋದು ಬಿಟ್ಟು ಬಿರಿಯಾನಿ ತಿನ್ನಿ ಹೆಂಗಾಗಿದೆ ಅಂತ. ಚೆನ್ನಾಗಿದೆಯಾ? ನೀವು ಮಾಡ್ಕೊಳ್ಳಿ, ತುಂಬ ಈಸಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಟೈಮ್ ಆಗಲೇ 7 ಗಂಟೆ ಆಯಿತು. ಇವಳಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ಅವಳು ತಿಂದು ಅವಳು ಓದ್ಕೊಬೇಕು. ಹೀಗೆ ನಾನು ಈ ವಿಡಿಯೋ ಕೂಡ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.